ಅಳು ಸ್ಥಾಪನೆ ಮಾಡ್ಬಿಟ್ಟ ಅಳು ಒಂದು ಸ್ಥಾಪನೆ ಮಾಡ್ಬಿಟ್ಟ. ನೈಟು ಫುಲ್ ಪ್ಲ್ಯಾನ್ ಮಾಡ್ಕೊಬಿಟ್ಟು ಬೆಳಗಿನ ಜಾವ 6 ಗಂಟೆಗೆ ಎದ್ದು ಹೊಂಟೆ ಬಿಡೋ ಅಂತ ಎಲ್ಲ ಪ್ಲ್ಯಾನ್ ರೆಡಿ ಆಗಿದ್ವಿ. ಆದರೆ ನಮ್ಮ ಹುಡುಗರು ಎದ್ದಿದ್ದು 9 ಗಂಟೆ, 6 ಗಂಟೆಗೆ ಕರೆಕ್ಟಾಗಿ ಎದ್ದಿದ್ದು ನಾನು ಒಬ್ಬನೇ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಆ ಥರ ಸಮಸ್ಯೆ ಏನಿಲ್ಲ ಗುರುಜಿ, ಯಾಕಂದರೆ ನಮ್ಮದು ಬಜಾಜ್ CDR ಬೈಕು ಮತ್ತು ಇನ್ನೊಂದು ಡ್ರೀಮ್ಗ ಬೈಕು. ನಾವು ಎಷ್ಟೇ ಫಾಸ್ಟಾಗಿ ಹೋದರೂ ಹೋಗೋದು 70 ಕಿಲೋಮೀಟರ್ ಸ್ಪೀಡು. ಅಯ್ಯೋ ಮಾತಾಡ್ತಾ ಮೇಟ್ರೆ ಮರ್ತಾಯಿತ್ತು ಗುರು. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಬತ್ತಿದಂಗೆ ಅಣ್ಣ ಕೈ ತಡೆ ನಿಲ್ಸ್ಕೊಂಡ. ಯಾಕೆ ಅಂತ ಕೇಳಿದಕ್ಕೆ ಬೈಕ್ ಪಾರ್ಕಿಂಗ್ ಚಾರ್ಜಸ್ ಕೊಡುಗರು ಅಂದ. ಎಷ್ಟು ಅಂತ ಕೇಳಿದಕ್ಕೆ 20 ರೂಪಾಯಿ ಅಂದ. ನಾನು ಅದಕ್ಕೆ ಅಣ್ಣ ಈ ಏರಿಯಾ ಮೇಲೆ ನಮ್ಮ ಮಾವ ಅಂದೆ. ಅದಕ್ಕೆ ಅವನು 40 ರೂಪಾಯಿ ಕೊಡಪ್ಪ ಅಂದ. ಈ ಬಡತವಿಂದ ದೇಶ ಉದ್ಧಾರ ಆಯ್ತದ. ಹಂಗಂತೇಳಿ ನಮಗೆ ಅಂತ ಕೊಟ್ಟಿದ್ದ ಜಾಗದಲ್ಲಿ ಹೋಗಿ ಬೈಕ್ ಪಾರ್ಕ್ ಮಾಡಿದ್ವಿ. ಬೈಕ್ ಪಾರ್ಕ್ ಮಾಡಿದ ತಕ್ಷಣ ನಮ್ಮ ಹುಡುಗ ಕೇಳಿದ ಒಂದೇ ಮಾತು, ಕೇಳಿದ ತಕ್ಷಣ ಬೇಜಾರಾಗೋಯ್ತು. ನಾನು ಎಲ್ಲಿಗೆ ಬಂದಿದ್ದೀನಿ ಅಂತ ಈ ಬೋರ್ಡ್ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ಬೋರ್ಡ್ನ ನೀವೇ ಓದ್ಕೊಬಿಡಿ ಒಂದ್ಸಲ. ಮಗ ನಾನು ನಿಜವಾಗ್ಲೂ ನಂಗೆ ಓದಕ್ ಬರಲ್ಲ ಸರ್. ಸರಿ, ಅದಕ್ಕೆ ಸುಮಾರು ಝೂಮ್ ಹಾಕೋದು ಕಣ್ಮುಚ್ಚತಕ್ಕಂತ, ನನ್ನ ಮೊಬೈಲ್ ನೋಡೋದು ಕಣ್ಮುಚ್ಚತಕ್ಕಂತ, ದೂರ ಕೇಳಿ ಕಣ್ಕಂಡು ಕೊಡ್ತಕ್ಕಂತ ಅಲ್ವಾ. ಕರ್ನಾಟಕದ ಕಾಶ್ಮೀರ ಅಂತ ಕರ್ಸ್ಕೊಳ್ಳೋ ಕೊಡಗು ಜಿಲ್ಲೆಯಲ್ಲಿ ನೋಡಬೇಕಾಗಿರೋಂಥ ಪ್ಲೇಸ್ಗಳು ಬೇಕಾದಷ್ಟಿದೆ. ಅದರಲ್ಲಿ ಫಾಲ್ಸ್ ಒಂದು. ಇದ್ರ ಟೈಮಿಂಗ್ಸು ಬೆಳಗ್ಗೆ 9 ಸಾಯಂಕಾಲ 5. ಲೇಟಾಗಿ ಬಂದು ಬೈಕಬೇಡಿ ಅಷ್ಟೇ. ಈ ಕಾಲದಲ್ಲಿ ನಂತರ ಒಳ್ಳೆ ಹುಡುಗ ಎಲ್ಲಿ ಸಿಗ್ತಾನೆ ಹೇಳಿ. ನನ್ನ ತೆಗೆದ ಮಗ, ನೆಕ್ಸ್ಟ್ ಫೋನ್ ಬಂದರೆ ಫ್ರಂಟ್ ಟು ಬ್ಯಾಕ್ 2 ಹಿಡಿಯಬೇಕು. ಆ ಥರ ಇರಬೇಕು ಕ್ಯಾಮ್ರಾ ಫೋನು. ಆಯ್ತಾ ಮಾಡಮದು ಇದ್ರಲ್ಲೇ. ಯಾರು ಬೇಕು ನೋಡಿ ಬಿಸಿ ಕಾಫಿ ಟೀ ಸರ್ರ ಅಂತದ. ಹಾಂ ಕೇಳ್ತದ ಜರು ಅಂತ ಅದ. ಹಿಂಗೆ ಒಂದು 300 ಮೀಟ್ರ್ ಕೆಳಗಡೆ ಬಂದರೆ ಸಿಗದೆ ಫಾಲ್ಸು. ಒಂದು ರೌಂಡು ಫಾಲ್ಸ್ನ ಕಂತುಮ ನೋಡ್ಕೊಬಿಡಿ. ವೀಕೆಂಡ್ ಟೈಮಲ್ಲಿ ಹೋದರೆ ಹಿಂಗೆ ಜನ ಸಿಕ್ಕಾಬಿಟ್ಟೆ ರಶ್ ಇರ್ತಾರೆ. ಆದಷ್ಟು ವೀಕ್ ಡೇಸಲ್ಲೇ ಪ್ಲ್ಯಾನ್ ಮಾಡಿ. ವೀಕ್ ಡೇಸಲ್ಲಿ ಅದೇ ಜನ ಕಮ್ಮಿ ಇರ್ತಾರೆ, ನೀವು ಫೋಟೋನ ತಗೋಬೋದು. ನಮಗಂತೂ ನೋಡೋಕೆ ಜಾಗ ಸಿಕ್ತಿಲ್ಲ, ಕಾಣಿಸ್ತಿಲ್ಲ ಅಂದ್ಬಿಟ್ಟು ಮೇಲೆ ಕತ್ಕೋಬೋದು ನೋಡೋಕ್ಕೆ. ಈ 70 ಅಡಿ ಜಲಪಾತನ 70 ಮೀಟ್ರ್ ದೂರ ನಿಂತ್ಕೊಂಡು ನೋಡ್ತಾ ಇದ್ದೀವಿ. ಯಾರು ಹತ್ರಕ್ಕೆ ಹೋಗ್ಬೇಡಿ, ಇಲ್ಲಿ ನಿಂತ್ಕೊಂಡು ನೋಡಿ. ಇಲ್ಲೇ ಬೇಕಾದ್ರೆ ಫೋಟೋ ಸೆಲ್ಫಿ ಎಲ್ಲ ತಗೋಬೋದು. ಹಂಗೆ ಅಂದ್ಕೊಂಡು ನಾನು ಒಂದು ರೌಂಡು ವೀಡಿಯೋ ಸೆಲ್ಫಿ ಫೋಟೋ ಗೀಟೋ ಎಲ್ಲ ತಗೊಂಡ್ವಿ. ಈ ಥರ ಪ್ರವಾಸಿ ಸ್ಥಾನಕ್ಕೆ ಹೋದಾಗ ಆದಷ್ಟು ಸ್ವಚ್ಛವಾಗಿಡಿ. ನೀರಿಗೆ ಪ್ಲಾಸ್ಟಿಕ್ ಬಾಟ್ಲು ಅವೆಲ್ಲ ಬಿಸಾಕಬೇಡಿ. ಯಾಕಂದರೆ ನೀರಲ್ಲಿ ಮೀನಿರುತ್ತೆ, ಇಲ್ಲಾಂದರೆ ಮೊಸಳೆ ಇರುತ್ತೆ. ಹಬ್ಬೆ ಅಂದರೆ ಕೊಡವ ಭಾಷೆಯಲ್ಲಿ ಜಲಪಾತ ಅಂತ ಅರ್ಥ ಅಂತೆ. ಈ ಜಲಪಾತಕ್ಕೆ ಇನ್ನೊಂದು ನೇಮ್ ಇತ್ತಂತೆ, ಅದು ಜೆಸ್ಸಿ ಅಂತ. ಅದು ಮುಂಚೆ ಕರಿತಿದ್ದ ಹೆಸರು. ಜೆಸ್ಸಿ ಅಂದರೆ ಒಬ್ಬ ಬ್ರಿಟಿಷ್ ಅಧಿಕಾರಿ ಹೆಂಡತಿ ಹೆಸರು. ಅವಳ ನೆನಪಿಗೋಸ್ಕರ ಈ ಜಲಪಾತಕ್ಕೆ ಆ ನೇಮ್ ಇಟ್ಟಿದ್ರಂತೆ. ನನಗೆ ಈ ಜಲಪಾತ ನೋಡಿದ ಮೇಲೆ ಅನಿಸಿದ್ದು ಒಂದೇ, ಜಲಪಾತಕ್ಕೆ ಸಿಕ್ಕಾಪಟ್ಟೆ ಅಭಿಮಾನಿಗಳು ಜಾಸ್ತಿ ಅಂತ. ನಿಮ್ಮ ಅಭಿಮಾನಿ ಈ ಜಲಪಾತ ಆಪೋಸಿಟ್ ಒಂದು ಸೇತುವೆ ಇತ್ತು. ಆದರೆ ಈ ಸೇತುವೆ ಪರಿಸ್ಥಿತಿ ಮಾತ್ರ ಈಗ ತುಂಬ ಕಷ್ಟಕರವಾಗಿದೆ ನೋಡಿ. ಏನೇ ಆಗಲಿ ಗುರು, ನಾವು ಕನ್ನಡ ನಾಡಲ್ಲಿ ಹುಟ್ಟಿರೋದು ನಮ್ಮ ಪುಣ್ಯ. ನಾವು ಕರ್ನಾಟಕದಲ್ಲಿ ಹುಟ್ಟಿ ಈ ಥರ ಪ್ಲೇಸ್ಗಳನ್ನ ನೋಡಿಲ್ಲ ಅಂದರೆ ಕಣ್ಣಿದ್ದು ವೇಸ್ಟು. ಇದೇ ಥರ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಮರಿದೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಯಾಕಂದರೆ ಇದು ನನ್ನ ಮೊದಲನೇ ವೀಡಿಯೋ. ಏನಾದರೂ ತಪ್ಪಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಹಂಗಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.